ಅಯೋಧ್ಯೆ ಶ್ರೀರಾಮನ ಹುಂಡಿ ಕಳ್ಳತನ ಪ್ರಕರಣದಲ್ಲಿ ಜೋರಾದ ಕದನ. ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ. ಪ್ರಿಯಾಂಕ್ ಖರ್ಗೆ ಶೋಭಾ ಕರಂದ್ಲಾಜೆ ನಡುವೆ ಆರ್ಎಸ್ಎಸ್ ಸಮರ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಇತ್ತ ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ಕಾಲ ಅಖಿಲ ಭಾರತ ಪ್ರಾಂತೀಯ ಪ್ರಚಾರಕರ ಸಭೆ ನಡೆಯುತ್ತಾ ಇದೆ. 136ಕ್ಕೂ ಹೆಚ್ಚು ರಾಷ್ಟ್ರೀಯ ಮಟ್ಟದ ನಾಯಕರು, 46 ಪ್ರಾಂತ್ಯಗಳ ಪ್ರಚಾರಕರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಂಘದ ಶತಮಾನೋತ್ಸವ ಹಾಗೂ ಶಾಖಾ ವಿಸ್ತರಣೆ ಬಗ್ಗೆ ಚರ್ಚಿಸುವುದಕ್ಕೆ ಕರೆಯಲಾಗಿದೆ. ಸಭೆಗೆ ಇದೀಗ ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನದ ಆರೋಪದ ಬಿಸಿ ತಟ್ಟಿದೆ. ಹುಂಡಿ ಕಳ್ಳತನದ ಅಸ್ತ್ರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಕೇಸರಿ ಪಡೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಆರ್ಎಸ್ಎಸ್ ಸಭೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅತ್ಯಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಿಂದೆ ಇವರ ಸಭೆ ಆದಾಗ ಎಂಎಂ ಕಲಬುರ್ಗಿ, ಗೌರಿ ಲಂಕೇಶ್ ಹತ್ಯೆಯಾಗಿತ್ತು. ಈ ಬೆಳಗಾವಿ ಸಭೆ ಬಳಿಕ ಏನಾಗುತ್ತೆ ಅಂತ ನೋಡಬೇಕು ಎಂದಿದ್ದಾರೆ. ಹರಿಪ್ರಸಾದ್ ಹೇಳಿಕೆಗೆ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಗೌರಿ ಲಂಕೇಶ್, ಎಂಎಂ ಕಲಬುರ್ಗಿ ಹತ್ಯೆಯಾದ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಆರೋಪಿಗಳನ್ನು ಸೆರೆ ಹಿಡಿಯುವುದಕ್ಕೆ ಇವರಿಂದ ಆಗಿಲ್ಲ ಅಂತ ಕುಟುಕಿದ್ದಾರೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳಾದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. RSSನ ವಿರೋಧಿಗಳಂತ ಗೊತ್ತೇ ಇದೆ. ಆದ್ದರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಅವ್ರದ್ದೇ ಸರ್ಕಾರ ಇತ್ತಲ್ರಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ ಆದಮೇಲೆ ಕಂಡುಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ರಾಮ ಮಂದಿರವನ್ನ ಲೂಟಿ ಮಾಡ್ತಾ ಇರೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ರೆಡಿಟ್ ತೆಗೆದುಕೊಂಡ ಪಿಎಂ ಮೋದಿ ಇದೀಗ 200 ಕೋಟಿ ಲೂಟಿಯ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು ಬಿಜೆಪಿಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಆ ಟ್ರಸ್ಟ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ ಅವರು. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕು. ಯಾಕಂದರೆ 200 ಕೋಟಿ ಲೂಟಿ ಆಗಿದೆ. ರಾಮ ಮಂದಿರ ಲೂಟಿ ಪ್ರಕರಣವನ್ನೇ ಕಾಂಗ್ರೆಸ್ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಂದಿರದ ಶಂಕುಸ್ಥಾಪನೆಗೆ, ಬಾಲರಾಮನ ಪ್ರತಿಷ್ಠಾಪನೆಗೂ ಕ್ರೆಡಿಟ್ ತೆಗೆದುಕೊಂಡ್ರಿ, ಹುಂಡಿ ಕಳ್ಳತನಕ್ಕೂ ನೀವೇ ಕ್ರೆಡಿಟ್ ತಗೊಳ್ರಿ ಅಂತ ವ್ಯಂಗ್ಯವಾಡಿದ್ದಾರೆ. ತಿರುಗೇಟು ನೀಡಿರುವ ಕೇಂದ್ರ ಸಚಿವೆ ಕರಂದ್ಲಾಜೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರ ಅಥವಾ RSS ಸಚಿವರ ಅಂತ ಚಾಟಿ ಬೀಸಿದ್ದಾರೆ. ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡವರು ಕಳ್ಳತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ಕರ್ನಾಟಕದ ಗೃಹ ಇಲಾಖೆ ಎಲ್ಲಿದೆ? ಕರ್ನಾಟಕದ ಗೃಹ ಸಚಿವರು RSS ಸಚಿವರು. ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡೋದು RSS ಬಗ್ಗೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಸಮರ ತಾರಕಕ್ಕೇರಿದೆ. ಇದೀಗ SIR ಕದನ ಮತ್ತೊಂದು ಹಂತಕ್ಕೆ ಹೋಗಿವೆ. ಸರ್ಕಾರದ PRC ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಸರ್ಕಾರ ಕೊಡ್ತಾ ಇರೋದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿರುವ ಶೋಭಾ ಕರಂದ್ಲಾಜೆ ಸರ್ಕಾರದ ನಿರ್ಧಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲಿ ಮತದಾನದ ಹಕ್ಕನ್ನು ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ನಾನು ಹೊರಡಿಸಿದ್ದೇನೆ. ರಾಜ್ಯ ಸರ್ಕಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತರಾಟೆಗೆ ತೆಗೆದುಕೊಂಡ ಶೋಭಾ ಕರಂದ್ಲಾಜೆ ಪೌರತ್ವ ಕೊಡೋದಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ನಾವು ಶಾಸಕರು, ಶಾಸಕರ ಕೆಲಸ ಶಾಸನ ಮಾಡೋದು ಅಂದಿದ್ದಾರೆ. ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡಕ್ಕಾಗಲ್ವಾ? ನಾವ್ ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗವರ್ಮೆಂಟ್ ಆರ್ಡರ್ ಹೊರಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ. ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ?
ವಲಸಿಗರನ್ನ ಬಚಾವ್ ಮಾಡೋದಕ್ಕೆ ಪಿಆರ್ಸಿ ತಂದಿದ್ದಾರೆ ಅಂತ ಶೋಭಾ ಕಿಡಿಕಾರಿದ್ರು. ಇದಕ್ಕೆ ಬಿಕೆ ಹರಿಪ್ರಸಾದ್ ನುಸುಳುಕೋರರನ್ನ ಒಳಗೆ ಬಿಟ್ಟಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ. ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಈಗ ಶೋಭಕ್ಕ ಏನ್ ಮಾಡ್ಬೇಕು ಅಂದ್ರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವರೆಗೂ ಬಿಟ್ಟಿದ್ಯಾರು, ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳು ಬರೀಬೇಕು. ರಾಜ್ಯದಲ್ಲಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀಡಲು ನಿರ್ಧರಿಸಿರುವ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರೋಷಾಗ್ನಿ ಹೊರಹಾಕ್ತಾ ಇದೆ. ಪಿಆರ್ಸಿ ನೆಪದಲ್ಲಿ ಬಾಂಗ್ಲಾದವರಿಗೆ ಶಾಶ್ವತವಾಗಿ ನೆಲೆಸೋದಕ್ಕೆ ಸರ್ಕಾರ ಷಡ್ಯಂತ್ರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಅವಕಾಶ ಮಾಡುವಂತ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. SIRನ ಮುಖಾಂತರ ಈಗೇನು ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನು ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವರು ಪ್ರವಾಸ ಮಾಡ್ತಾ ಇರೋದು. ಅದೊಂದೇ ಮೀಟಿಂಗಲ್ಲ ನಡೀತಿರೋದು. ಜಿಬಿಎ ಚುನಾವಣೆ ಮುಂದೂಡಿಕೆ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕದನ ಏರ್ಪಟ್ಟಿದೆ. ಬೆಂಗಳೂರಿನ ಜನರು ಕಾಂಗ್ರೆಸ್ಗೆ ಹಿಡಿಚಾಪ ಹಾಕ್ತಾ ಇದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಸುಪ್ರೀಂ ಕೋರ್ಟ್ 7 ಬಾರಿ ಕೊನೆಯ ದಿನಾಂಕ ಹೇಳಿದೆ. ಆದರೂ ರಾಜ್ಯ ಸರ್ಕಾರ ಮತ್ತೊಂದು ಅರ್ಜಿ ಹಾಕಿದೆ. ಕಾಂಗ್ರೆಸ್ನವರು ಮೊದಲು ಚುನಾವಣೆ ಮಾಡೋದಾಗಿ ಹೇಳಿದ್ರು, ಆದರೆ ಆಂತರಿಕವಾಗಿ ತಾವು ಸೋಲ್ತೇವೆ ಅನ್ನೋದು ಗೊತ್ತಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ರು.